ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಆನ್ಲೈನ್ ತರಗತಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಎರಡನೇ ಪಾಠ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನ ಶುರು ಮಾಡ್ತಾ ಇದ್ದೇನೆ. ಒಂದನೇ ಪಾಠ ದ ಲಿವಿಂಗ್ ವರ್ಲ್ಡ್. ಆ ಪಾಠದಲ್ಲಿ ನಾವು ಪ್ರಮುಖವಾಗಿ ಜೀವ ವೈವಿಧ್ಯಮಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಮತ್ತು ಅಲ್ಲಿ ಜೀವರಾಶಿಗಳನ್ನ ಕಾರ್ಲಸ್ ಲೀನಿಯಸ್ ಪ್ರಕಾರ ವೈಜ್ಞಾನಿಕವಾಗಿ ಹೇಗೆ ವಿಭಜನೆ ಮಾಡಬೇಕು ಮತ್ತು ಜೀವರಾಶಿಗಳನ್ನ ವೈಜ್ಞಾನಿಕವಾಗಿ ಹೇಗೆ ನಾಮಕರಣ ಮಾಡಬೇಕು ಅನ್ನತಕ್ಕಂಥದನ್ನ ಅಧ್ಯಯನ ಮಾಡಿದ್ದೇವೆ. ಅಲ್ಲದೆ ಜೀವರಾಶಿಗಳನ್ನ ಗುರುತು ಹಿಡಿದು ವಿಭಜನೆ ಮಾಡಲು ನಮ್ಮಲ್ಲಿ ಇರತಕ್ಕಂಥ ಟೆಕ್ಸಾನಮಿಕಲ್ ಏಡ್ಸ್ ಅಥವಾ ಸಾಧನಗಳು ಯಾವುವು ಅನ್ನೋದನ್ನ ಅಧ್ಯಯನ ಮಾಡಿದ್ದೇವೆ. ಎರಡನೇ ಪಾಠ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಮೊದಲನೇ ಪಾಠದ ಮುಂದುವರಿದ ಭಾಗವಾಗಿರುತ್ತದೆ. ಭೂಮಿ ಮೇಲಿರತಕ್ಕಂಥ ಜೀವರಾಶಿಗಳು ಅಗಾಧವಾಗಿವೆ, ಅದ್ಭುತವಾಗಿವೆ. ಇವುಗಳನ್ನು ಅಧ್ಯಯನ ಮಾಡಬೇಕಾದ್ರೆ ವೈಜ್ಞಾನಿಕ ವಿಭಜನೆಯ ಅತ್ಯವಶ್ಯಕವಾಗಿರುತ್ತದೆ. ಯಾಕಂದ್ರೆ ಎಲ್ಲಾ ಜೀವರಾಶಿಗಳನ್ನು ಒಂದೇ ಸರ್ತಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅವನ್ನ ವೈಜ್ಞಾನಿಕವಾಗಿ ವಿಭಜನೆ ಮಾಡಬೇಕಾಗತ್ತೆ. ಹಲವಾರು ಶ್ರೇಣಿಗಳಲ್ಲಿ, ಹಂತಗಳಲ್ಲಿ ವಿಭಜನೆ ಮಾಡಬೇಕಾಗತ್ತೆ. ಕಾರ್ಲಸ್ ಲೀನಿಯಸ್ ಪ್ರಕಾರ ಹೈರಾರ್ಕಿನಲ್ಲಿ ವಿಭಜನೆ ಮಾಡಬೇಕಾಗತ್ತೆ. ಈ ಜೀವ ವೈವಿಧ್ಯಮಯ ಜೀವ ಜಗತ್ತು ಮಾನವನಿಗೆ ಅನಾದಿ ಕಾಲದಿಂದ ವಿಸ್ಮಯಗೊಳಿಸ್ತಾ ಇದೆ. ಮಾನವನಿಗೆ ಅವುಗಳ ಅಧ್ಯಯನದ ಕುತೂಹಲ ಇದೆ. ಹಾಗಾಗಿ ಈ ವಿಭಜನೆಯ ಪ್ರಕಾರಗಳು ಇವತ್ತು 5 ಸಾಮ್ರಾಜ್ಯ ವಿಭಜನೆಯ ಪದ್ಧತಿಯನ್ನು ನಾವು ಓದ್ತಾ ಇದ್ದೀವಿ. ಅದು ಒಂದೇ ಸರ್ತಿ ಬಂದದ್ದಲ್ಲ. ಮೊದಲನೇ ಪ್ರಯತ್ನ ಅರಿಸ್ಟಾಟಲ್ ಮಾಡುತ್ತಾನೆ. ಅವ ಜೀವರಾಶಿಗಳನ್ನ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತ ವಿಭಜನೆ ಮಾಡ್ತಾನೆ. ಮುಂದೆ ಕಾರ್ಲಸ್ ಲೀನಿಯಸ್ ನ ಪದ್ಧತಿಯಲ್ಲಿ ಕೂಡ ಅದನ್ನೇ ನೋಡುತ್ತೇವೆ. ಆಗ ಜೀವರಾಶಿಗಳನ್ನ ಕೇವಲ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತ ಎರಡು ವಿಭಾಗದಲ್ಲಿ ವಿಭಜನೆ ಮಾಡಿದ್ದೇವೆ. ಆದರೆ ಮುಂದೆ ಅದು 5 ಸಾಮ್ರಾಜ್ಯಗಳು, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಗಾಯಿತು? ಯಾವಾಗ ಸೂಕ್ಷ್ಮ ದರ್ಶಕವನ್ನ ಕಂಡುಹಿಡಿದ್ನೋ ಮಾನವ, ಮೈಕ್ರೋಸ್ಕೋಪ್ ಇನ್ವೆನ್ಷನ್ ಆದ್ಮೇಲೆ ಸೂಕ್ಷ್ಮಾಣುಗಳು ಇವೆ ಭೂಮಿ ಮೇಲೆ ಅನ್ನೋದು ಗೊತ್ತಾಯ್ತು. ಈ ಸೂಕ್ಷ್ಮಾಣುಗಳು ಸಸ್ಯ ಮತ್ತು ಪ್ರಾಣಿಗಳಿಗಿಂತ ಬೇರೆ ಆಗಿವೆ ಅಂತ ಗೊತ್ತಾಯ್ತು. ಯಾವಾಗ ಸೂಕ್ಷ್ಮಾಣುಗಳಲ್ಲಿ ಹಲವಾರು ವಿಧ ಇವೆ ಅಂತ ನಮಗೆ ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮ ದರ್ಶಕದಿಂದ ನೋಡಿದಾಗ ಗೊತ್ತಾಯಿತು, ಇನ್ನೊಂದು ಸಾಮ್ರಾಜ್ಯ ಬಂದ್ಬಿಡ್ತು. 3ನೇ ಸಾಮ್ರಾಜ್ಯ ಬಂತು, ಪ್ರೊಟಿಸ್ಟಾ ಸಾಮ್ರಾಜ್ಯ ಬಂತು. ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂಗೆ ಸೂಕ್ಷ್ಮ ದರ್ಶಕಗಳಲ್ಲಿ ಆಧುನಿಕತೆ ಬಂತು. More and more powerful microscopes were invented. ಆಗ ಸೂಕ್ಷ್ಮಾಣುಗಳಲ್ಲಿ ಅತಿ ಸೂಕ್ಷ್ಮವಾದ ಅಧ್ಯಯನ ಪ್ರಾರಂಭ ಆಯಿತು. ಹಾಗಾಗಿ ಪ್ರೋಕ್ಯಾರಿಯೋಟಿಕ್ ಜೀವಿಗಳು, ಉದಾಹರಣೆಗೆ ಬ್ಯಾಕ್ಟೀರಿಯಾಗಳು, ಅವು ಏಕಕೋಶ ಜೀವಿ ಆಗಿದ್ರು ಕೂಡ ಆ ಕೋಶದಲ್ಲಿ ನ್ಯೂಕ್ಲಿಯಸ್ ಅಥವಾ ಮರಿಕೋಶ ಇರೋದಿಲ್ಲ ಅನ್ನೋದು ಗೊತ್ತಾಯಿತು. ಆ ತರದ ಜೀವಿಗಳು ಇವೆ ಅನ್ನೋದು ಗೊತ್ತಾಯಿತು. ಆಗ 4ನೇ ಕಿಂಗ್ಡಮ್ ಬಂತು, ಮೊನೇರಾ ಕಿಂಗ್ಡಮ್. ಮೊನೇರಾ ಬಂತು. ಎರಡು ಕಿಂಗ್ಡಮ್ ಕ್ಲಾಸಿಫಿಕೇಶನ್ 3 ಕಿಂಗ್ಡಮ್ ಆಯಿತು. 3 ಕಿಂಗ್ಡಮ್ ಇಂದ 4 ಕಿಂಗ್ಡಮ್ ಆಯಿತು. ಕೊನೆಯದಾಗಿ ಬಂದು ಸೇರ್ಕೊಂಡಿದ್ದೆ ಕಿಂಗ್ಡಮ್ ಮೈಕೋಟಾ ಅಥವಾ ಫಂಗೈ. RH ವಿಟೇಕರ್ ಈ ಒಂದು ಸಾಮ್ರಾಜ್ಯವನ್ನ ಕೊನೆಯದಾಗಿ ಸೇರಿಸ್ತಾನೆ. ಕಾರಣ ಈ ಶಿಲೀಂಧ್ರಗಳು, ಫಂಗೈಗಳು, ಅದರಲ್ಲಿ ವಿಶೇಷವಾದ ಪ್ರಜಾತಿಗಳಿವೆ. ಅವುಗಳ ಗುಣಲಕ್ಷಣ ಕೂಡ ವಿಚಿತ್ರವಾಗಿದೆ.
ಅವುಗಳನ್ನ ಸಸ್ಯದಲ್ಲೂ ಸೇರ್ಸೋಕ್ಕಾಗೋದಿಲ್ಲ, ಕಿಂಗ್ಡಮ್ ಮೊನೇರಾದಲ್ಲಿ ಅಥವಾ ಪ್ರೊಟಿಸ್ಟಾದಲ್ಲಿ ಕೂಡ ಸೇರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅವುಗಳಿಗೆ ವಿಶೇಷವಾದ ಸ್ಥಾನಮಾನವನ್ನ ಆರ್.ಎಚ್. ವಿಟೇಕರ್ ಕೊಟ್ಟು 5 ಸಾಮ್ರಾಜ್ಯಗಳಾಗಿ ಜೀವರಾಶಿಗಳನ್ನು ವಿಭಜನೆ ಮಾಡುತ್ತಾರೆ. ಈಗ ಇರೋದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್: ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಮೈಕೋಟಾ, ಕಿಂಗ್ಡಮ್ ಪ್ಲಾಂಟೆ ಅಂಡ್ ಎನಿಮೇಲಿಯಾ. ಅಂದ್ರೆ ಈ ಜೀವರಾಶಿಗಳ ವಿಭಜನೆಯ ಪದ್ಧತಿ ಕೂಡ ನಿಧಾನವಾಗಿ ಹಂತ ಹಂತವಾಗಿ ವಿಕಾಸಗೊಳ್ತಾ ಹೋಗ್ತಾ ಇದೆ. ಅರಿಸ್ಟಾಟಲ್ ಇಂದ ಕಾರ್ಲಸ್ ಲಿನಿಯಸ್ ಇಂದ ಬೆಂಥಮ್ ಅಂಡ್ ಹೂಕರ್, ಆಮೇಲೆ ಕೊನೆಯದಾಗಿ ಆರ್.ಎಚ್. ವಿಟೇಕರ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ನಾವು ಈ 5 ಸಾಮ್ರಾಜ್ಯಗಳ ವಿಶೇಷ ಗುಣಲಕ್ಷಣಗಳು ಏನು, ಅದರಲ್ಲಿ ಬರತಕ್ಕಂತ ವಿವಿಧ ಜೀವರಾಶಿಗಳು ಮತ್ತು ಯಾವುವು, ಅವುಗಳ ವಿಶೇಷತೆ ಏನು ಮತ್ತು ಉದಾಹರಣೆಗಳೇನು ಅನ್ನೋದನ್ನ ಅಧ್ಯಯನ ಮಾಡುತ್ತೇವೆ. 3 ಸಾಮ್ರಾಜ್ಯ ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ ಬಗ್ಗೆ ಅತಿ ವಿವರವಾಗಿ ಅಧ್ಯಯನ ಈ ಪಾಠದಲ್ಲಿ ಮಾಡುತ್ತೇವೆ. ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದ ಅಧ್ಯಯನ ಹೆಚ್ಚಿರೋದ್ರಿಂದ ಅವು 3 ಮತ್ತು 4ನೇ ಪಾಠದಲ್ಲಿ ಅಧ್ಯಯನ ಮಾಡುತ್ತೇವೆ. ಈಗ ನನ್ನ ಈ ತರಗತಿಯನ್ನ ಪಿಪಿಟಿಗಳ ಸಹಾಯದಿಂದ ಮುಂದುವರಿಸುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಲೈಡ್ಸ್ ಮತ್ತೆ ನಾನು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. 2ನೇ ಪಾಠ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಮೊದಲನೇ ಪಾಠದಲ್ಲಿ ನಾವು ಜೀವ ವೈವಿಧ್ಯಮಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಹಲವಾರು ಬಗೆಯ ಜೀವರಾಶಿಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಪಾಠದಲ್ಲಿ ಜೀವರಾಶಿಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡಲು ನಾವು ಬಳಸ್ತಕ್ಕಂಥ ಪದ್ಧತಿಗಳೇನು, ಆ ಸಾಮ್ರಾಜ್ಯಗಳಲ್ಲಿ ಇರತಕ್ಕಂಥ ಜೀವಿಗಳ ವಿಶೇಷ ಗುಣಲಕ್ಷಣಗಳೇನು ಮತ್ತು ಉದಾಹರಣೆಗಳೇನು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೇವೆ. ಭೂಮಿ ಮೇಲೆ ಇರತಕ್ಕಂಥ ವಿವಿಧ ಪ್ರಭೇದಗಳ ವಿವಿಧ ನಮೂನೆಯ ಸಸ್ಯಗಳು ಮತ್ತು ಪ್ರಾಣಿಗಳು ಅಥವಾ ಯಾವುದೇ ಜೀವಿ ಇರ್ಬೋದು, ಅದಕ್ಕೆ ನಾವು ಸ್ಪೀಸಿಸ್ ಅಂತ ಕರಿತೇವೆ. ವಿಭಜನೆಯ ಸಂದರ್ಭದಲ್ಲಿ ಈ ಸ್ಪೀಸಿಸ್ ಅನ್ನು ಎಲ್ಲಕ್ಕಿಂತ ಕೆಳಮಟ್ಟದಲ್ಲಿ ಇಟ್ಟಿದ್ದೀವಿ. ನಾವು ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿದೆವು. ಸ್ಪೀಸಿಸ್ ಇಂದ ಕಿಂಗ್ಡಮ್ಗೆ ಹೋಗಬೇಕಾದ್ರೆ ಎಲ್ಲಕ್ಕಿಂತ ಮೊದಲನೇ ಹಂತದಲ್ಲಿ ನಾವು ಸ್ಪೀಸಿಸ್ ನೋಡ್ತೇವೆ. ಸ್ಪೀಸಿಸ್ ಯಾವುದೇ ಒಂದು ಜೀವಿಗಳ ಸಮೂಹ, ಅವು ನೋಡಲು ಏಕರೀತಿಯಾಗಿದ್ದು ತಮ್ಮ ನಡುವೆ ಅವು ಪುನರುತ್ಪತ್ತಿ ಕ್ರಿಯೆ ಮಾಡ್ತಿರ್ತವೆ. ಸ್ಪೀಸಿಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಸ್ಪೀಸಿಸ್ ರೆಫರ್ಸ್ ಟು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ which are similar and breed among themselves to produce a fertile offsprings ಅಂತ ಹೇಳುತ್ತೆ. ಹಲವಾರು ಸ್ಪೀಸಿಸ್ ಆಫ್ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಇವೆ. ಜೀವ ವೈವಿಧ್ಯಮಯ ಇದೆ. ಎಷ್ಟು ನಮೂನೆ ಜೀವರಾಶಿಗಳಿವೆ ಅನ್ನತಕ್ಕಂಥ ಲೆಕ್ಕ ಹಾಕ್ತಾ ಹೋಗ್ತಾ ಇದ್ದೀವಿ ನಾವು. ಇನ್ನು ಮುಗುದಿಲ್ಲ ಪ್ರಕ್ರಿಯೆ. ಇಲ್ಲಿವರೆಗೂ ಸುಮಾರು 1.7 1.8 ದಶಲಕ್ಷ ಜೀವರಾಶಿಗಳನ್ನು ಗುರುತು ಹಿಡಿದು ವಿಭಜನೆ ಮಾಡಲಾಗಿದೆ, ಅವುಗಳನ್ನು ವಿವರಿಸಲಾಗಿದೆ. ಈ ಪ್ರಕ್ರಿಯೆ ನಡೀತಾನೆ ಇದೆ. ಯಾಕಂದರೆ ಜೀವಶಾಸ್ತ್ರದ ಅಧ್ಯಯನ ಮಾಡತಕ್ಕಂಥ ವಿಜ್ಞಾನಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಹೊಸ ಹೊಸ ಜೀವರಾಶಿಗಳನ್ನು ಕಂಡುಹಿಡಿಯುವಲ್ಲಿ ಇನ್ನೂ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು
ವೈವಿಧ್ಯಮಯಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರೀತೇವೆ. ಇದು ನಮ್ಮ ಭೂಮಿಯ ವಿಶೇಷತೆ. ಈ ಜೀವ ವೈವಿಧ್ಯಮಯ ಭೂಮಿಯ ವಿಶೇಷತೆ ನಿಜ. ಭೂಮಿ ಮೇಲೆ ಜೀವಿಗಳು, ಮನುಷ್ಯರು ಇರಬೇಕಾದ್ರೆ ಜೀವ ವೈವಿಧ್ಯಮಯ ಇರಲೇಬೇಕಾಗತ್ತೆ. ಅಂದರೆ ಈ ಜೀವ ವೈವಿಧ್ಯಮಯವನ್ನು ನಾವು ಸಂರಕ್ಷಿಸಬೇಕಾಗತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ಪವಿತ್ರ ರೂಪದಲ್ಲಿ ಅದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕಾಗತ್ತೆ, ಹಾಳು ಮಾಡಲಾರ್ದೆ. ಜೀವ ವೈವಿಧ್ಯಮಯವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಮೊದಲು ಅಧ್ಯಯನ ಮಾಡಬೇಕಾದ್ರೆ ಎಲ್ಲ ಜೀವಿಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ನಾವು ಅಧ್ಯಯನ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಹಲವಾರು ವಿಧಗಳಿವೆ. ಸಿನ್ಸ್ ಇಟ್ ಈಸ್ ಇಂಪಾಸಿಬಲ್ ಟು ಸ್ಟಡಿ ಅಬೌಟ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಒಟ್ಟಾರೆಗೆ ಎಲ್ಲವನ್ನ ನಾವು ಅಧ್ಯಯನ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಆಫ್ ಡಿಫ್ರೆಂಟ್ ವೆರೈಟೀಸ್. ಹಾಗಾಗಿ ನಾವು ಯಾವುದಾದ್ರು ಒಂದು ಹಾದಿ ಹುಡುಕಬೇಕಾಗತ್ತೆ. ಆಗ ನಮಗೆ ವಿಭಜನೆ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋದು ಗೊತ್ತಾಗತ್ತೆ. ವಿಭಜನೆ ಅನ್ನೋಕ್ಕಿಂತ ಬದಲು ವಿಂಗಡಣೆ ಅನ್ನತಕ್ಕಂಥ ಪದ ಹೆಚ್ಚು ಸೂಕ್ತ ಆಗುತ್ತೆ ಅಂತ ನಂಗೆ ಅನ್ನಿಸ್ತದೆ. ಕ್ಲಾಸಿಫಿಕೇಶನ್, ವಿಂಗಡಣೆ ಈಸ್ ದ ಪ್ರಾಸೆಸ್ by which anything is grouped into convenient categories based on some easily recognized groups such as plants or animals, dogs, cats and insects. ಯಾವುದೇ ಜೀವರಾಶಿಗಳನ್ನು ನಾವು ವಿಂಗಡಣೆ ಮಾಡಬೇಕಾದ್ರೆ ಕೆಲವು ಗುಣಲಕ್ಷಣಗಳನ್ನು ಅಧ್ಯಯನ ಮಾಡ್ತೀವಿ. ಇದು ಸಸ್ಯ ಇದೆ, ಇದು ಪ್ರಾಣಿ ಇದೆ, ಇದು ನಾಯಿ ಇದೆ, ಇದು ಬೆಕ್ಕಿದೆ ಅಂತ ನಾವು ಹೇಗೆ ಗುರುತಿಡ್ತೀವಿ ಸರ್? ಅವುಗಳ ಗುಣಲಕ್ಷಣ ನಮ್ಗೆ ಗೊತ್ತಿರ್ತದೆ ಸರ್. ಆ ಗುಣಲಕ್ಷಣಗಳನ್ನು ಹಿಡಿದುಕೊಂಡು ಅವುಗಳನ್ನು ವಿಭಜನೆ ಮಾಡ್ತೀವಿ. ಒಂದೇ ರೀತಿಯಾದ ಜೀವಿಗಳನ್ನು ಒಂದು ಕಡೆ ಮಾಡ್ತೀವಿ, ಬೇರೆ ರೀತಿಯ ಜೀವಿಗಳನ್ನು ಒಂದು ಕಡೆ ಮಾಡ್ತೀವಿ. ಹೀಗೆ ವಿಭಜನೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ನಾವು ಸಸ್ಯ ಅಂದ ತಕ್ಷಣ ಗೊತ್ತಾಗ್ಬಿಡ್ತದೆ, ಅವು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮಾಡ್ತವೆ, ತನ್ನ ಆಹಾರವನ್ನು ತಾನೇ ಉತ್ಪನ್ನ ಮಾಡ್ಕೋತವೆ. ಇಂಗ್ಲೀಷ್ನಲ್ಲಿ ಅವಕ್ಕೆ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಪ್ರಾಣಿಗಳು ಅಂದ ತಕ್ಷಣ ತಮ್ಮ ಆಹಾರವನ್ನು ತಾವು ತಯಾರು ಮಾಡ್ಕೊಳಕ್ಕಾಗೋದಿಲ್ಲ, ಯಾಕಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ, ಫೋಟೋಸಿಂಥಸಿಸ್ ಆಗೋದಿಲ್ಲ. ಅವಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೆಟ್ರೋಟ್ರೋಪ್ಸ್ ಅಂತ ಹೇಳ್ತೇವೆ. ಅಂದರೆ ನಮಗೆ ಕೆಲವು ಗುಣಲಕ್ಷಣಗಳು ನಮಗೆ ತಕ್ಷಣ ಹೊಳೆದು ಬಿಡ್ತವೆ ಆ ಒಂದು ಜೀವಿಯ ಹೆಸರನ್ನು ಹೇಳಿದ ತಕ್ಷಣ. Similarly, suppose we were to say mammals. Mammals, ಸಸ್ತನಿಗಳು ಅಂದ ತಕ್ಷಣ ಫೈಲಮ್ ಕಾರ್ಡೇಟಾದಲ್ಲಿ 5 ಕ್ಲಾಸ್ಗಳು ಬರ್ತವೆ. ಫಿಶಸ್, ಮೀನುಗಳು, ಆಂಫಿಬಿಯನ್ಸ್, ಉಭಯವಾಸಿಗಳು, ರೆಪ್ಟೀಲಿಯಾ, ಸರೀಸೃಪಗಳು, ಬರ್ಡ್ಸ್ ಅಥವಾ ಪಕ್ಷಿಗಳು, ಮತ್ತು ಮ್ಯಾಮಲ್ಸ್ ಅಥವಾ ಸಸ್ತನಿಗಳು. ಸಸ್ತನಿಗಳಿಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ರ್ಯಾಟ್ ಟು ಎಲಿಫೆಂಟ್, ಒಂದು ಇಲಿಯಿಂದ ಆನೆವರೆಗೂ, ದೈತ್ಯಾಕಾರದ ತಿಮಿಂಗಿಲದವರೆಗೂ ಮನುಷ್ಯ ಹಿಡ್ಕೊಂಡು ಎಲ್ಲರೂ ಸಸ್ತನಿಗಳಾಗಿರ್ತೇವೆ. ಪಕ್ಷಿಗಳ ದೇಹದ ಮೇಲೆ ರೆಕ್ಕೆಗಳಿದ್ದಂಗೆ ಸಸ್ತನಿಗಳು ಮ್ಯಾಮಲ್ಸ್ನಲ್ಲಿ ಬರತಕ್ಕಂಥ ಕ್ಲಾಸ್ ಮೆಮೇಲಿಯಾ ಮ್ಯಾಮಲ್ಸ್ನಲ್ಲಿ ಬರತಕ್ಕಂಥ ಜೀವಿಗಳ ದೇಹದ ಮೇಲೆ ರೋಮಗಳಿರ್ತವೆ, ಕೂದಲುಗಳಿರ್ತವೆ. ಸಣ್ಣ ಮಗು ಇದ್ದಾಗ ಅವು ಈ ತಾಯಿಯ ಎದೆ ಹಾಲನ್ನು ಕುಡಿತವೆ. ಮತ್ತೆ ಹೊರ ಕಿವಿ ಇರ್ತದೆ, ಪಿನ್ನ ಅಂತ ಹೇಳ್ತೇವೆ ನಾವು. ಪಕ್ಷಿಗಳಿಗೆ, ಉಭಯವಾಸಿಗಳಿಗೆ, ಸರೀಸೃಪಗಳಿಗೆ ಇರೋದಿಲ್ಲ, ಈ ಎಕ್ಸ್ಟರ್ನಲ್ ಇಯರ್ ಇರೋದಿಲ್ಲ. ಅಂದ ತಕ್ಷಣ ಮ್ಯಾಮಲ್ಸ್ ಅಂದ ತಕ್ಷಣ, ಸಸ್ತನಿಗಳು ಅಂದ ತಕ್ಷಣ ಕೆಲವು ವಿಶೇಷ ಗುಣಲಕ್ಷಣಗಳು ನಮಗೆ ನೆನಪಿಗೆ ಬರ್ತಾವೆ. ಅಂದರೆ ನಮ್ಮ ವಿಭಜನೆ ವೈಜ್ಞಾನಿಕವಾಗಿರಬೇಕು. ಮೊದಲು ಅವನ್ನ ಸೂಕ್ಷ್ಮವಾಗಿ ಗಮನಿಸತಕ್ಕಂಥ, ಅಧ್ಯಯನ ಮಾಡತಕ್ಕಂಥ ಒಂದು ಗುಣಲಕ್ಷಣವನ್ನು ನಾವು ಮೊದಲು ಬೆಳೆಸ್ಕೋಬೇಕಾಗತ್ತೆ. ಯಾಕಂದರೆ ವಿವಿಧ ಜಾತಿಯ, ವಿವಿಧ ಪ್ರಭೇದಗಳ, ವಿವಿಧ ನಮೂನೆಯ ಜೀವರಾಶಿಗಳು ನಮ್ಮ ಈ ಭೂಮಿ ಮೇಲಿವೆ.
ಮನುಷ್ಯನಿಗೆ ಜೀವರಾಶಿಗಳ ಅಧ್ಯಯನ ಮತ್ತು ವಿಂಗಡಣೆ ಇತ್ತೀಚಿನ ಆಸಕ್ತಿಯಲ್ಲ, ಅನಾದಿ ಕಾಲದಿಂದ ನಮ್ಮ ಪೂರ್ವಜನರು ಅನಾದಿ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕಾಡು ಮನುಷ್ಯರ ಥರ ಇರ್ತಿದ್ವಿ. ಗುಹೆ ಒಳಗಿರ್ತಕ್ಕಂಥ ಮನುಷ್ಯ, ಆಗಿನ ಕಾಲದ ಮನುಷ್ಯ, ಶಿಲಾಯುಗದ ಮನುಷ್ಯ ತನ್ನ ವಾಸಸ್ಥಳ ಗುಹೆಗಳಲ್ಲಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಸಸ್ಯಗಳನ್ನು, ಚಿತ್ರಗಳನ್ನು ಬಿಡಿಸಿದ್ದಾನೆ, ಚಿತ್ರಗಳನ್ನು ಕೆತ್ತಿದ್ದಾನೆ. ಅಂದರೆ ಆಗಿನ ಕಾಲದಿಂದಲೂ ಕೂಡ ಮನುಷ್ಯನಿಗೆ ಈ ಜೀವರಾಶಿಗಳ ಬಗ್ಗೆ ಕುತೂಹಲ ಇದೆ. ಅವುಗಳ ವಿಭಜನೆಯ ಪ್ರಯತ್ನ ಅನಾದಿ ಕಾಲದಿಂದ ನಡೀತಾ ಇದೆ. ಯಾಕಂದರೆ ನಾನು ಮತ್ತೆ ಮತ್ತೆ ಹೇಳ್ತೇನೆ, ಪ್ರಕೃತಿ ಮೇಲೆ ಮಾನವ ಅವಲಂಬಿತವಾಗಿದ್ದಾನೆ, ಮಾನವನ ಮೇಲೆ ಪ್ರಕೃತಿ ಅವಲಂಬಿತವಾಗಿಲ್ಲ. ನಮಗೆ ಜೀವ ವೈವಿಧ್ಯಮಯ, ಜೀವ ಜಗತ್ತು ಆಹಾರ ಕೊಡ್ತದೆ, ಆಶ್ರಯ ಕೊಡ್ತದೆ, ಬಟ್ಟೆ ಬರೆ ಕೊಡ್ತದೆ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನಾವು ಜೀವ ಜಗತ್ತಿನಿಂದ, ಜೀವ ವೈವಿಧ್ಯಮಯದಿಂದ ಪಡಿತೇವೆ. ಅನಾದಿ ಕಾಲದಿಂದಲೂ ಕೂಡ ಮನುಷ್ಯ ವಿಂಗಡಣೆಯ ಆಸಕ್ತಿಯನ್ನು ವಹಿಸಿದ್ದಾನೆ. ನಾವು ಜೀವ ಜಗತ್ತಿನ ವಿಂಗಡಣೆ ಬಗ್ಗೆ ಮಾತಾಡಬೇಕಾದ್ರೆ ಮೊದಲಿನಿಗೆ ಬರತಕ್ಕಂಥ ಪ್ರಮುಖ ಹೆಸರು ಅರಿಸ್ಟಾಟಲ್. ಅರಿಸ್ಟಾಟಲ್ ಒಬ್ಬ ಮಹಾಜ್ಞಾನಿ. ಅವನು ಜೀವಶಾಸ್ತ್ರ ಅಧ್ಯಯನದ ಪಿತಾಮಹ, ಫಾದರ್ ಆಫ್ ಬಯಾಲಜಿ ಅಂತ ಹೇಳ್ತೇವೆ. ಈ ಅರಿಸ್ಟಾಟಲ್ ಅವನ ಒಂದು ಜೀವ ಜಗತ್ತಿನ ವಿಂಗಡಣೆ ಇದೆಯಲ್ಲ, ಅದು ಮೊದಲನೇ ಪ್ರಯತ್ನ ಅನಿಸ್ಕೊಳ್ತದೆ. ಆಗಿನ ಕಾಲದಲ್ಲಿ ಅದು ವೈಜ್ಞಾನಿಕ ಪದ್ಧತಿಯಾಗಿತ್ತು. ಇವತ್ತು ಅದನ್ನ ನಾವು ಅವೈಜ್ಞಾನಿಕ ಅಂತ ತಳ್ಳಿ ಹಾಕ್ಬೋದು. ಆದರೆ ಆಗಿನ ಸಮಯದಲ್ಲಿ ಅದೇ ವೈಜ್ಞಾನಿಕ ಪದ್ಧತಿಯಾಗಿತ್ತು. ಅರಿಸ್ಟಾಟಲ್ ವಾಸ್ ದ ಅರ್ಲಿಯೆಸ್ಟ್ ಟು ಅಟೆಂಪ್ಟ್ ಎ ಮೋರ್ ಸೈಂಟಿಫಿಕ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. Aristotle used simple morphological characters to classify plants into trees, shrubs and herbs. ಹೊರಮೈ ಲಕ್ಷಣ, ಮಾರ್ಫಾಲಜಿಕಲ್, ಸಸ್ಯಗಳನ್ನು ಅವನು ಗೊತ್ತಿತ್ತು, ಇವು ಸಸ್ಯಗಳು ಬೇರೆ, ಪ್ರಾಣಿಗಳು ಬೇರೆ ಅಂತ. ಸಸ್ಯಗಳನ್ನು ಮತ್ತೆ ಮರು ವಿಂಗಡಣೆ ಮಾಡ್ತಾನೆ ಅವನು. ಹರ್ಬ್ಸ್, ಶ್ರಬ್ಸ್ ಅಂಡ್ ಟ್ರೀಸ್ ಅಂತ. ಅವುಗಳ ಗಾತ್ರದ ಅನುಸಾರವಾಗಿ 1 ಫೀಟ್ ಎತ್ತರ ಬೆಳೀತಕ್ಕಂಥವಕ್ಕೆ ಹೆಚ್ಚಂದ್ರೆ ಹೆಚ್ಚು 1 ಫೀಟ್ ಬೆಳೀತವೆ. ಸಣ್ಣ ಪುಟ್ಟ ಗಿಡಗಳಿವೆ, ಹರ್ಬ್ಸ್ ಅಂತ ಹೇಳ್ರಿ. ಸರ್ 4 ರಿಂದ 5 ಫೀಟ್ ಎತ್ತರ ಬೆಳೀತಾವೆ ಸರ್, ಅವಕ್ಕೆ ಶ್ರಬ್ಸ್ ಅಂತ ಹೇಳ್ರಿ. ಅದಕ್ಕಿಂತ ಎತ್ತರ ಬೆಳೀತವೆ, ಅವು ಮರಗಳಿವೆ, ದೊಡ್ಡ ಮರಗಳಿವೆ, ಟ್ರೀಸ್ ಅಂತ ಕರೀರಿ. ಅಂದರೆ ಸಸ್ಯ ಜಗತ್ತಿನಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳನ್ನು ಅವನು ಅವುಗಳ ಹೊರಮೈ ಲಕ್ಷಣದಿಂದ ಮತ್ತು ಅವುಗಳ ಎತ್ತರದ ಅನುಸಾರವಾಗಿ ವಿಭಜನೆ ಮಾಡಿದ್ದು. ಇವತ್ತು ಅದು ಅವೈಜ್ಞಾನಿಕ ಅನಿಸ್ಕೊಂಡ್ರೂ ಕೂಡ ಆಗಿನ ಕಾಲದಲ್ಲಿ ಅದು ಮೊದಲನೇ ಪ್ರಯತ್ನ ಆಗಿತ್ತು. ಆಗಿನ ಕಾಲದಲ್ಲಿ ಅದು ವೈಜ್ಞಾನಿಕವಾಗಿತ್ತು. ಪ್ರಾಣಿಗಳನ್ನು ಹೇಗೆ ವಿಭಜನೆ ಮಾಡಬೇಕು? ಅರಿಸ್ಟಾಟಲ್ ಏನು ಮಾಡ್ದ, ಅಲ್ಲಿ ಒಂದು ಪದ್ಧತಿಯನ್ನು ಅನುಸರಿಸ್ದ. ಯಾವ ಪ್ರಾಣಿಯ ದೇಹದ ರಕ್ತ ಕೆಂಪು ಬಣ್ಣದ್ದಾಗಿದೆ ಮತ್ತು ಪ್ರಾಣಿಯ ರಕ್ತ ವರ್ಣರಹಿತವಾಗಿದೆ, ಬಣ್ಣ ಇಲ್ಲ, ಅವನ 2 ಬೇರೆ ಬೇರೆ ಗುಂಪಿನಲ್ಲಿ ವಿಂಗಡಣೆ ಮಾಡ್ದ. ಅಂದರೆ ಈ ಅರಿಸ್ಟಾಟಲ್ನ ಪ್ರಯತ್ನ ಅಂದು ವೈಜ್ಞಾನಿಕ ಅನಿಸಿತ್ತು, ಇವತ್ತು ಅನ್ನಿಸ್ದೇ ಇರ್ಬೋದು, ಇವತ್ತು ಅದು ತಪ್ಪು ಅನ್ನಿಸ್ಬೋದು. ಆದರೆ ಮೊದಲನೇ ಪ್ರಯತ್ನ ಅದು ಬಹಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅರಿಸ್ಟಾಟಲ್ ಜೀವಿಗಳನ್ನು ಮೊದಲು ಗುರುತಿಡ್ತಾನೆ. ಜೀವಿ ಯಾವುದು, ನಿರ್ಜೀವಿ ಯಾವುದು. ಜೀವಿಗಳಲ್ಲಿ ಸಸ್ಯಗಳು ಬೇರೆ, ಪ್ರಾಣಿಗಳು ಬೇರೆ. ಸಸ್ಯಗಳಲ್ಲಿ ಹರ್ಬ್ಸ್, ಶ್ರಬ್ಸ್ ಆ್ಯಂಡ್ ಟ್ರೀಸ್. ಪ್ರಾಣಿಗಳಲ್ಲಿ ಮತ್ತೆ ನೋಡ್ರಿ, ರಕ್ತದ ಬಣ್ಣವನ್ನು ನೋಡಿ ಒಂದು ಕಡೆ ಆದರೆ ನೆಲದ ಮೇಲೆ ಇದು ಇರ್ತಾವ, ನೀರೊಳಗೆ ಈಸ್ತಾವ, ಇನ್ನು ಆಕಾಶದಲ್ಲಿ ಹಾರ್ತಾವ, ಆ ಥರ ವಿಭಜನೆ ಕೂಡ ಮಾಡಿದ್ದಾನೆ. ಇದು ಅರಿಸ್ಟಾಟಲ್ನ ಮೆಥಡ್.
ಇದಕ್ಕೆ ನಾವು ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದಾಗ ಬೇರೆ ಬೇರೆ ನಮೂನೆಯ ಸಸ್ಯಗಳು ಒಂದೇ ಗ್ರೂಪ್ನಲ್ಲಿ ಬರುವ ಸಾಧ್ಯತೆ ಇರ್ತದೆ, ಬೇರೆ ಬೇರೆ ನಮೂನೆಯ ಪ್ರಾಣಿಗಳು ಒಂದೇ ಕಡೆ ಬರುವ ಸಾಧ್ಯತೆ ಇರ್ತದೆ. ಈಗ ಬಟರ್ಫ್ಲೈ ಇದೆ, ಚಿಟ್ಟೆ ಅಥವಾ ಪತಂಗ ಇದೆ, ಅದು ಅಕಶೇರುಕ ಇರ್ತದೆ, ಇನ್ವರ್ಟಿಬ್ರೇಟ್ ಆಗಿರ್ತದೆ. ಅದು ಫೈಲಮ್ ಆರ್ಥ್ರೋಪೋಡ ಇನ್ಸೆಕ್ಟ್ ಆದ ಕ್ಲಾಸ್ನಲ್ಲಿ ಬರ್ತದೆ. ಅದು ಹಾರ್ತದೆ, ಪಕ್ಷಿ ಕೂಡ ಹಾರ್ತದೆ. ಆದರೆ ಪಕ್ಷಿ ಫೈಲಮ್ ಕಾರ್ಡೇಟದಲ್ಲಿ ಬರ್ತದೆ, ಯಾಕಂದ್ರೆ ಬೆನ್ನು ಮೂಳೆ ಇರ್ತದೆ, ಕಶೇರುಕ ಇದೆ. ಅದು ಕ್ಲಾಸ್ ಏವ್ಸ್ನಲ್ಲಿ ಬರ್ತದೆ, ಬರ್ಡ್ಸ್ನಲ್ಲಿ ಬರ್ತದೆ. ಅದು ನಾವು ಹಾರೋಕೆಲ್ಲ ಒಂದು ಕಡೆ ಹಾಕಿಬಿಟ್ರೆ ಹಂಗಾಗೋದಿಲ್ಲ. ತಿಮಿಂಗಲ ಸಸ್ತನಿ ಇದೆ, ಅದನ್ನು ನಾವು ನೀರಿನಲ್ಲಿ ಈಸ್ತದಂತ ತಕ್ಷಣ ಅದಕ್ಕೆ ಮೀನು ಅಂತಂದರೆ ಆಗೋದಿಲ್ಲ. ಅದು ಇವತ್ತು ಅದು ತಪ್ಪು ಅನ್ನಿಸ್ತಾ ಇದೆ, ಆದರೆ ಆಗ ಅರಿಸ್ಟಾಟಲ್ ಹೇಳಿದ್ದು ಖರೆ ಅನ್ನಿಸ್ತಿತ್ತು. ನಾವು ಜೀವರಾಶಿಗಳನ್ನು ವಿಂಗಡಣೆ ಮಾಡಬೇಕಾದ್ರೆ 5 ಸಾಮ್ರಾಜ್ಯಗಳಾಗಿ ವಿಂಗಡಣೆ ಮಾಡ್ತೇವೆ. ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಎನಿಮೇಲಿಯಾ ಅಂತ ಭೂಮಿ ಮೇಲಿರತಕ್ಕಂಥ ಎಲ್ಲ ಜೀವರಾಶಿಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡ್ತೇವೆ. ಇದು ಇಂದಿನ ಪದ್ಧತಿ, ಇದು ಒಮ್ಮೆಲೆ ಬಂದದ್ದಲ್ಲ. ಮೊದಲು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇತ್ತು, ಆಮೇಲೆ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಯಿತು, ಆಮೇಲೆ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಗಿ ಇವತ್ತಿನ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂದಿದೆ. ಅಂದರೆ ಕಾಲಾನುಸಾರವಾಗಿ ನಿಧಾನವಾಗಿ ಈ ವಿಂಗಡಣೆಯ ಪದ್ಧತಿ ಏನಾಗ್ತಾ ಇದೆ, ನಿಧಾನವಾಗಿ ಬದಲಾವಣೆ ಆಗ್ತಾ ಇದೆ. ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಾನು ಹೇಳಿದ್ದು ಕಾರ್ಲಸ್ ಲೀನಿಯಸ್. ಕಾರ್ಲಸ್ ಲೀನಿಯಸ್ ಮಹಾಜ್ಞಾನಿ, ಅವನು ಫಾದರ್ ಆಫ್ ಟೆಕ್ಸಾನಮಿ ಅಂತ ಹೇಳ್ತೇವೆ. ಅವನ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಅನುಸರಿಸ್ತೇವೆ ಇವತ್ತಿನವರೆಗೂ. ಅವನ ಕ್ಲಾಸಿಫಿಕೇಶನ್ ಮೆಥಡ್, ಹೈರಾರ್ಕಿ ಇವತ್ತಿನವರೆಗೂ ನಾವು ಅನುಸರಿಸ್ತೇವೆ. ಆದರೆ ಜೀವರಾಶಿಗಳನ್ನು 2 ಸಾಮ್ರಾಜ್ಯದಲ್ಲಿ ವಿಭಜನೆ ಮಾಡಿದಾತ. ಅರಿಸ್ಟಾಟಲ್ನ ಮುಂದುವರಿಸ್ಕೊಂಡು ಹೋಗಿದ್ದಾನೆ ಹೆಚ್ಚು ಕಮ್ಮಿ. ಅವನ ಪ್ರಕಾರ ಇದ್ದಿದ್ದೇ ಸಸ್ಯ ಜಗತ್ತು, ಪ್ರಾಣಿ ಜಗತ್ತು. He divided all organisms into 2 kingdoms, Plantae and Animalia. That included all plants and animals respectively. This system did not distinguish between the eukaryotes and prokaryotes, unicellular and multicellular, and photosynthetic and non-photosynthetic organisms. ಭೂಮಿ ಮೇಲಿರತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸಸ್ಯ ಜಗತ್ತು ಮತ್ತು ಪ್ರಾಣಿ ಜಗತ್ತು ಇರೋದೇ 2. ಈ ಕಡೆಯಾದರೂ ಹಾಕ್ರಿ, ಆ ಕಡೆಯಾದರೂ ಹಾಕ್ರಿ. ಆದರೆ ಕೆಲವು ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಇರ್ತವೆ. ಉದಾಹರಣೆಗೆ ದಂಡಾಣುಗಳು, ಬ್ಯಾಕ್ಟೀರಿಯಾಗಳು. ಅವುಗಳನ್ನು ಕೋಶವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಮರಿಕೋಶ ಇರುವುದಿಲ್ಲ ಅವುಗಳಲ್ಲಿ, ಅವು ಪ್ರೋಕ್ಯಾರಿಯೋಟಿಕ್ ಇರ್ತವೆ. ಏಕಕೋಶ ಜೀವಿಗಳು ಬೇರೆ, ಬಹುಕೋಶ ಜೀವಿಗಳು ಬೇರೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡ್ತಕ್ಕಂಥ ಜೀವಿಗಳು ಬೇರೆ, ಬೇರೆಯವ್ರ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗತಕ್ಕಂಥ ಜೀವಿಗಳು ಬೇರೆ. ನಾವು 2 ಸಾಮ್ರಾಜ್ಯವಾಗಿ ವಿಭಜನೆ ಮಾಡೋದು ಸರಿ ಅಲ್ಲ ಅನ್ನತಕ್ಕಂಥ ನಿರ್ಧಾರಕ್ಕೆ ತದನಂತರ ಬರ್ತಾನೆ ಮನುಷ್ಯ. Classification of organisms into plants and animals was easy done and was easy to understand. ವಿಭಜನೆ 2 ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ. ಅದು ಭಾಳ ಸಿಂಪಲ್ ಆಯಿತು, ಭಾಳ ಒಳ್ಳೇದಾಯ್ತು ನೋಡ್ರಿ. 2 ಸಾಮ್ರಾಜ್ಯ. ಗುಣಲಕ್ಷಣ ಭಾಳ ಸಿಂಪಲ್. ಪ್ರಾಣಿಗಳು ಒಂದೇ ಜಾಗದಲ್ಲಿ ಇರ್ತವೆ, ಸಸ್ಯಗಳು ಒಂದೇ ಜಾಗದಲ್ಲಿ ಇರ್ತವೆ, ಪ್ರಾಣಿಗಳು ತಿರುಗಾಡ್ತಿರ್ತವೆ. ಸಸ್ಯಗಳು ತನ್ನ ಆಹಾರವನ್ನು ತಾನೇ ಉತ್ಪನ್ನ ಮಾಡ್ಕೋತೇವೆ, ಪ್ರಾಣಿಗಳು ಆಹಾರಕ್ಕಾಗಿ ಬೇರೆಯವ್ರ ಮೇಲೆ ಅವಲಂಬಿತವಾಗಿರ್ತವೆ. ಇಷ್ಟೇ. ಆದರೆ ಈ ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪನ್ನು ಕಂಡಿಡಿದ ಮೇಲೆ ಮಾನವ ಸಣ್ಣ ಸಣ್ಣ ಜೀವರಾಶಿಗಳನ್ನು ಕಂಡುಹಿಡಿಯೋದಕ್ಕೆ ಶುರು ಮಾಡ್ದ.
ಅವುಗಳ ಕೋಶವನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ದ. ಆಗ ಅವನಿಗೆ ಗೊತ್ತಾಯಿತು ಇನ್ನೊಂದು ದುನಿಯಾ ಇದೆ, ಸೂಕ್ಷ್ಮಾಣುಗಳ ದುನಿಯಾ ಇದೆ. ನಾವಿರೋದೇ ಅವುಗಳ ಲೋಕದಲ್ಲಿ, ಅಲ್ಲಿ ಹಲವಾರು ನಮೂನೆಗಳಿವೆ ಅಂತ ಗೊತ್ತಾಗ್ತದೆ ಅವನಿಗೆ ನಿಧಾನವಾಗಿ. ಆಗ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಈ ಪ್ಲಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್ ಮೊದಲಿಂದ ಇದ್ದು, ಆಮೇಲೆ ಬಂದಿದ್ದು ಕಿಂಗ್ಡಮ್ ಪ್ರೊಟಿಸ್ಟಾ. ಯಾವಾಗ ಸೂಕ್ಷ್ಮದರ್ಶಕಗಳಲ್ಲಿ ಮತ್ತೆ ಆಧುನಿಕತೆ ಹೆಚ್ಚಾಯಿತು, ಸಣ್ಣ 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 ಜೀವಿಗಳನ್ನು ನೋಡ್ತಾ ಹೋದ್ನೋ, ಆಗ ಇನ್ನೂ ಡೀಟೇಲ್ ಬಂತು. ಅವಾಗ ಬ್ಯಾಕ್ಟೀರಿಯಾವನ್ನು ಅಧ್ಯಯನ ಗೊತ್ತಾಯ್ತು ಅವನಿಗೆ. ಅವಾಗ ಏನಾಗ್ತದೆ, ಇನ್ನೊಂದು ಕಿಂಗ್ಡಮ್ ಬರ್ತದೆ, ಕಿಂಗ್ಡಮ್ ಮೊನೇರಾ. ನೋಡಿ, ಪ್ಲಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್ ಮೊದಲಿತ್ತು, ಈಗ ಇವೆ. ಅದಾದ್ಮೇಲೆ ಸೇರಿದ್ದು ಪ್ರೊಟಿಸ್ಟಾ, ಆಮೇಲೆ ಸೇರಿದ್ದು ಮೊನೇರಾ ಪ್ರೊಟಿಸ್ಟಾ ಪ್ಲಾಂಟ್ ಎನಿಮಲ್ ಆಯಿತು. ಆಮೇಲೆ ಲಾಸ್ಟಿಗೆ ಬಂದು ಸೇರ್ಕೊಂಡಿದ್ದು ಮೈಕೋಟ. ಪ್ಲಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್ ಮೊದಲಿಂದ ಇವೆ. A need was also felt for including besides gross morphology. ಯಾಕಂದರೆ ಆಮೇಲೆ ಏನು ಅರ್ಥ ಆಯಿತು ಮನುಷ್ಯನಿಗಪ್ಪ ಅಂದರೆ, ವಿಜ್ಞಾನಿಗಳಿಗೆ ಬರೀ ಹೊರಮೈ ಲಕ್ಷಣವನ್ನು ಮಾತ್ರ ನೋಡಿ ಈ ಜೀವರಾಶಿಗಳನ್ನು ವಿಂಗಡಣೆ ಮಾಡಿದ್ರೆ ಸಾಲದು ಸರ್. ಅವುಗಳ ಕೋಶವನ್ನು ನೋಡ್ರಿ, ಕೋಶದ ಮೇಲ್ಗಡೆ ಇರತಕ್ಕಂಥ ಸೆಲ್ ವಾಲ್, ಕೋಶ ಗೋಡೆ ನೋಡ್ರಿ, ಅವುಗಳ ಆಹಾರ ಪದ್ಧತಿ ನೋಡಿ, ಅವುಗಳ ಪುನರುತ್ಪತ್ತಿ ಕ್ರಿಯೆ ನೋಡಿ, ಅವುಗಳ ವಿಕಾಸದ ಹಾದಿಯನ್ನು ನೋಡಿ. ಇವೆಲ್ಲ ನೋಡಿದಾಗ ನಮ್ಮ ವಿಭಜನೆ ಅತಿ ಸರಿಯಾಗುತ್ತೆ, ನಿಖರವಾಗುತ್ತೆ ಅನ್ನತಕ್ಕಂಥ ವಿಚಾರ ಬಂದಾಗ ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸೈಡಿಗೆ ಸರಿತದೆ. Classification systems of living organisms have hence undergone several changes. ನೋಡಿ, ನಿಧಾನವಾಗಿ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇಂದ 3 ಕಿಂಗ್ಡಮ್, 3 ಕಿಂಗ್ಡಮ್ ಇಂದ 4 ಕಿಂಗ್ಡಮ್, 4 ಕಿಂಗ್ಡಮ್ ಇಂದ 5 ಕಿಂಗ್ಡಮ್, ಈ ಥರ ನಿಧಾನವಾಗಿ ಬದಲಾವಣೆ ಆಗ್ತಾ ಇದೆ. ಇವತ್ತಿರೋದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಸರ್, ಇದು ಕೊನೆನಾ? ಮತ್ತೊಂದು ಕಿಂಗ್ಡಮ್ ಬರೋದಿಲ್ಲ ತಾನೆ? ಗ್ಯಾರಂಟಿ ಕೊಡ್ತೀರಾ? ಇಲ್ಲ. ಯಾಕಂದರೆ ನಮ್ಗೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದ್ದಾಗ ನಾವು ಖರೇನೆ ಅಂತ ತಿಳ್ಕೊಂಡಿದ್ವಿ. ಸೂಕ್ಷ್ಮದರ್ಶಕ ಕಂಡಿಡಿದಾಗ, ಸೂಕ್ಷ್ಮಾಣುಗಳು ಬಂದಾಗ ಮತ್ತೊಂದು ಕಿಂಗ್ಡಮ್ ಬಂತು, ಪ್ರೊಟಿಸ್ಟಾ. ಆಮೇಲೆ ಮೊನೇರಾ ಬಂತು. ನೋಡಿ, 2 ಇದ್ದದ್ದು 3 ಆಯಿತು, 3 ಇದ್ದಿದ್ದು 4 ಆಯಿತು, 4 ಇದ್ದದ್ದು 5 ಆಯಿತು. ಸರ್, 5 ಇದ್ದದ್ದು 6 ಆಗ್ಬೋದಲ್ಲ? ಆಗ್ಬೋದು. ಬೇರೆ ಗ್ರಹಗಳಲ್ಲಿ ನಾವೇನಾದರೂ ಯಾವುದಾದ್ರು ಜೀವಿಗಳು ನೋಡಿದ್ವಿ, ಅವುಗಳಲ್ಲಿ ವಿಶೇಷ ಗುಣಲಕ್ಷಣ ಇತ್ತು ಅಂದರೆ ನಾವು ಡೆಫಿನೆಟ್ಲಿ ಅವಕ್ಕೆ ಬೇರೆ ಕಿಂಗ್ಡಮ್ ಮಾಡಿಬಿಡ್ತೀವಿ. ಆವಾಗ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬರ್ಬೋದು. ಆದರೆ ಇವತ್ತಿನವರೆಗೂ ಇರೋದು ಮಾತ್ರ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಅದನ್ನು ಪ್ರತಿಪಾದನೆ ಮಾಡಿರೋರು R.H. ವಿಟೇಕರ್. ಈ ಪ್ಲಾಂಟ್ ಕಿಂಗ್ಡಮ್ ಮತ್ತು ಆನಿಮಲ್ ಕಿಂಗ್ಡಮ್ ಮೊದಲಿಂದ ಇವೆ ನೋಡ್ರಿ. 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದ್ದಾಗಲೂ ಪ್ಲಾಂಟೆಡ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಇತ್ತು. 3 ಕಿಂಗ್ಡಮ್ ಇದ್ದಾಗಲೂ ಇತ್ತು, 4 ಕಿಂಗ್ಡಮ್ ಇದ್ದಾಗಿತ್ತು, 5 ಕಿಂಗ್ಡಮ್. ಈ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಮೊದಲಿಂದ ಇವೆ. ಆದರೆ ಅವುಗಳ ಬಗ್ಗೆ ನಮ್ಮ ಜ್ಞಾನ ಪರಿಜ್ಞಾನ ಬದಲಾವಣೆ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಗ್ರೂಪ್ಸ್ ಆರ್ಗ್ಯಾನಿಸಮ್ಸ್ ಬಿ ಇನ್ಕ್ಲೂಡೆಡ್ ಅಂಡರ್ ದೀಸ್ ಕಿಂಗ್ಡಮ್ಸ್ ಹ್ಯಾವ್ ಬೀನ್ ಚೇಂಜಿಂಗ್. ಯಾಕಂದರೆ ಈ ಶಿಲೀಂಧ್ರಗಳಿಗೆ, ನಾಯಿಕೊಡೆಗಳು ಮೊದಲು ಸಸ್ಯ ಸಾಮ್ರಾಜ್ಯದಲ್ಲಿದ್ದು, ಆಮೇಲೆ ಅವು ಮೈಕೋಟಕ್ಕೆ ಹೋದವು. ಈ ಯೂಗ್ಲಿನ ಮೊದಲು ಆನಿಮಲ್ ಕಿಂಗ್ಡಮ್ನಾಗಿತ್ತು, ಅವು ಪ್ರೊಟಿಸ್ಟಾಕ್ಕೆ ಹೋದವು. ಆದರೆ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಇದೆ, ಆದರೆ ಅವುಗಳ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾವಣೆ ಆಗ್ತಾಯಿದೆ. ಅದರೊಳಗೆ ಸೇರಿಸಲ್ಪಡತಕ್ಕಂಥ, ತೆಗೆಯಲ್ಪಡತಕ್ಕಂಥ ಜೀವಿಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ. R.H. ವಿಟೇಕರ್ ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಅವು ಯಾವಪ್ಪ ಅಂದರೆ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಎನಿಮೇಲಿಯಾ. ಇವು ಬರಿಬೇಕು, ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು.
ದ ಮೇನ್ ಕ್ರೈಟೀರಿಯಾ ಫಾರ್ ನೋಡಿ, ಈಗ RH ವಿಟೇಕರ್ನ 5 ಸಾಮ್ರಾಜ್ಯಗಳ ವಿಭಜನೆಗೆ ಪ್ರಮುಖವಾಗಿ ಏನು ಕಾರಣ ಇದೆ, ಏನನ್ನ ಯಾವ ಗುಣಲಕ್ಷಣಗಳನ್ನು ಅವರು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ? ಕೋಶ, ಏಕಕೋಶ ಅದನ, ಬಹುಕೋಶ ಅದನೋ, ಕೋಶದ ಒಳಗಡೆ ಮರಿಕೋಶ ನ್ಯೂಕ್ಲಿಯಸ್ ಇದೇನಾ ಇಲ್ಲೇನಾ, ಕೋಶದ ಮೇಲೆ ಕೋಶ ಪೊರೆ ಇರ್ತದೆ, ಸೆಲ್ ಮೆಂಬ್ರೇನ್ ಇರ್ತದೆ, ಕೋಶ ಗೋಡೆ ಇದೇನಾ ಇಲ್ಲ, ಥ್ಯಾಲಸ್ ಆರ್ಗನೈಸೇಷನ್, ಬೇರು ಕಾಂಡ ಇದೇನಾ ಇಲ್ಲ, ಮೋಡ್ ಆಫ್ ನ್ಯೂಟ್ರಿಷನ್, ಆಹಾರ ಪದ್ಧತಿ ಹೇಗಿದೆ, ತನ್ನ ಆಹಾರವನ್ನು ತಾನೇ ಉತ್ಪನ್ನ ಮಾಡ್ಕೋತಾವೋ ಅಥವಾ ಬೇರೆಯವ್ರ ಮೇಲೆ ಅವಲಂಬಿತವಾಗಿದ್ದಾವೆ, ರೀಪ್ರೊಡಕ್ಷನ್ ಪುನರುತ್ಪತ್ತಿ ಕ್ರಿಯೆ ಹೇಗಿದೆ, ಮತ್ತು ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅವುಗಳ ವಿಕಾಸದ ಸಂಬಂಧ ಹೇಗಿದೆ ಬೇರೆ ಜೀವಿಗಳ ಜೊತೆಗೆ. ಈ ಎಲ್ಲ ಗುಣಲಕ್ಷಣಗಳನ್ನು, ಈ ಎಲ್ಲ ಪ್ರಮುಖ ಮಾಹಿತಿಗಳನ್ನು ಸಂಗ್ರಹಿಸಿ ಆಮೇಲೆ ನಾವು ಜೀವರಾಶಿಗಳನ್ನು ವಿಭಜನೆ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ನಾವು ಪಾಲಿಸ್ತಾ ಇರೋದು ವಿಟ್ಟೇಕರ್, RH ವಿಟ್ಟೇಕರ್ನ 5 ಕಿಂಗ್ಡಮ್ಗಳ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೀವಿ. ಈ ಒಂದು ಪಾಠದಲ್ಲಿ ಮೊದಲ 3 ಕಿಂಗ್ಡಮ್ ಬಗ್ಗೆ ನಾವು ಬಹಳ ಡಿಟೇಲಾಗಿ ಅಧ್ಯಯನ ಮಾಡ್ತೇವೆ. ಮೊನೇರ, ಪ್ರೊಟಿಸ್ಟಾ, ಮೈಕೋಟ. ಪ್ಲಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್ ಬಹಳ ದೊಡ್ಡದಿರೋದ್ರಿಂದ ಅವಕ್ಕೆ 3ನೇ ಪಾಠ 4ನೇ ಪಾಠ ಅಂತ ಸೆಪ್ರೇಟಾಗಿ ನಾವು ನೋಡ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಚಾರ್ಟ್ ನೋಡ್ರಿ, ಪುಸ್ತಕದಲ್ಲಿ ಇರತಕ್ಕಂಥದ್ದು ಚಾರ್ಟನ್ನೇ ತಂದು ಹಾಕಿದ್ದೀನಿ ಇಲ್ಲಿ. 5 ಕಿಂಗ್ಡಮ್ಸ್, ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಎನಿಮೇಲಿಯಾ ಕಾಣ್ತಾ ಇದೆ. ಈ ಕಡೆ ಗುಣಲಕ್ಷಣ, ಸೆಲ್ ಟೈಪ್, ನೆಕ್ಸ್ಟ್ ಸೆಲ್ ವಾಲ್, ನೆಕ್ಸ್ಟ್ ನ್ಯೂಕ್ಲಿಯರ್ ಮೆಂಬ್ರೇನ್, ಬಾಡಿ ಆರ್ಗನೈಸೇಷನ್, ಮೋಡ್ ಆಫ್ ನ್ಯೂಟ್ರಿಷನ್. ನಾನೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಈ ಚಾರ್ಟನ್ನು ಪುಸ್ತಕದಲ್ಲಿ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ. ಅಲ್ಲಿ ಕೆಲವು ಪದಗಳಿವೆ, ನ್ಯೂಟ್ರಿಷನ್ ಅಂತ ಇದೆ, ಆಟೋಟ್ರೋಪಿಕ್ ಅಂತಿದೆ, ಹೆಟ್ರೋಟ್ರೋಪಿಕ್ ಅಂತಿದೆ, ಸ್ಯಾಪ್ರೋಫೈಟಿಕ್ ಅಂತಿದೆ, ಹಲವಾರು ಪದಗಳಿವೆ ಅಲ್ಲಿ. ತಲೆ ಕೆಡಿಸ್ಕೋಬೇಡಿ. ನಾನು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಚಾರ್ಟಿಂದನೇ ಶುರು ಮಾಡ್ತೀನಿ. ಇದನ್ನು ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಆ ಪದಗಳನ್ನು ಬರೆದು ಅವುಗಳ ಒಂದು ಅರ್ಥ ಏನಿದೆ, ಕನ್ನಡದಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನಿಸಿ. ನಾನು ಇಲ್ಲಿಂದನೇ 2ನೇ ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.